ಇದೇ ಮೊದಲ ಬಾರಿಗೆ ಲೋಕಸಭೆಯ ಚುನಾವಣಾ ಇತಿಹಾಸದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಕಡಿಮೆ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು. ಸ್ವತಃ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಕೂಡ ಸೋತು ಹೋಗಿದ್ದಾರೆ. ಮತ್ತು ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಇಂಥದ್ದೊಂದು ಸೋಲನ್ನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆ BJP ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಗೆಲುವನ್ನು ಕೂಡ ಕನಸು ಮನಸ್ಸಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಅಂಥದ್ದೊಂದು ಚುನಾವಣಾ ಫಲಿತಾಂಶ ಈಗ ಬಂದಿದೆ. ಸೊ ಇವತ್ತು ಸಂಜೆ ಕಾಂಗ್ರೆಸ್ನ ಮಹತ್ವದ ಕಾರ್ಯಕಾರಿಣಿ CWC ಸಭೆ ಕೂಡ ಸೇರ್ತಾ ಇದೆ. ಸೊ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು ಕೇಂದ್ರದ ರೈಲ್ವೆ ಖಾತೆ ಸಚಿವರಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಅತ್ಯಂತ ಹಿರಿಯ ಸಂಸದಿ ಪಟು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೋಲು, ಇಷ್ಟೊಂದು ಹೀನಾಯ ಸೋಲಿಗೆ ಕಾರಣಗಳೇನು? ನಿಜಕ್ಕೂ ಕೂಡ ನರೇಂದ್ರ ಮೋದಿಯ ಅಲೆಯನ್ನು ಅದರ ಒಂದು ಸೆಲೆಯನ್ನು ಅಥವಾ ನರೇಂದ್ರ ಮೋದಿ ಅಲೆಯನ್ನು ಕಂಡುಹಿಡಿಯುವಲ್ಲಿ ಕಾಂಗ್ರೆಸ್ ಎಲ್ಲಿ ಸೋಲ್ತು ಅನ್ನೋದು. ಖರ್ಗೆ ಅವರೇ, ನಿಮಗೆ ಮೊದಲಿಗೆ ಅಭಿನಂದನೆಗಳು. ಇಡೀ ನರೇಂದ್ರ ಮೋದಿಯ ಏನು ಕಾರ್ಯತಂತ್ರ ಇತ್ತು, ಚುನಾವಣಾ ರಣತಂತ್ರ ಇತ್ತು, ಅದನ್ನು ಗುರುತಿಸೋದಲ್ಲಿ ಅಥವಾ ಅದಕ್ಕೆ ಪರ್ಯಾಯವಾದಂಥ ರಾಜಕೀಯ ರಣತಂತ್ರ ರೂಪಿಸೋಲ್ಲಿ ಕಾಂಗ್ರೆಸ್ ಸೋತೋಯಿತು. ಇಷ್ಟೊಂದು ಹೀನಾಯವಾದಂಥ ಸೋಲು ಬಂದಿದೆ. ನೀವು ನಿಜಕ್ಕೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತೀರಾ ಅಥವಾ ಇದೆಲ್ಲವೂ ನಡೆಯುತ್ತೆ ಮತ್ತೆ ಮುಂದೆ ಹಾಗೆ ಹೋಗ್ತೀವಿ ಅಂತ ಏನಾದರೂ ಮನಸ್ಥಿತಿ ಇದೆಯಾ ಅಂತ? ಇಲ್ಲ, ಒಂದು ಕಡೆ ಅವರ ಪ್ರಚಾರಕ್ಕೆ, ಅವರ ಕಾರ್ಯತಂತ್ರಕ್ಕೆ ಮತ್ತು ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಂಥೇಳಿ ಅವರೇನು ಸುಮಾರು 2 ವರ್ಷದಿಂದ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ, ಅದರಲ್ಲಿ ಅವರು ಯಶಸ್ವಿಯಾಗಿ ಬಂದಿದ್ದಾರೆ. ಆದರೆ ಒಂದು ಮಾತನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಗೆಲುವು ಸೋಲು ಪ್ರಜಾಪ್ರಭುತ್ವದಲ್ಲಿ ಇರ್ತದೆ. ಸೊ ನೀವು ನಿರೀಕ್ಷೆ ಮಾಡಿರಲಿಲ್ಲ ಈ ಥರದ್ದು ಸೋಲು ಬರುತ್ತೆ ಅಂತ? ನಾವು ಏನೋ ಆಗ್ಬೋದು, ಆದರೆ ಒಂದು 30-40 ಸೀಟ್ ಕಡಿಮೆ ಆಗ್ಬೋದು ಹೊರತಾಗಿ ಇಷ್ಟೊಂದು ಸೀಟು ಕಡಿಮೆ ಆಗ್ತವೆ ಅಂತಕ್ಕಂಥ ನಿರೀಕ್ಷೆ ನಮ್ಮದು ಇರಲಿಲ್ಲ. ಕ್ಯಾಲ್ಕುಲೇಷನ್ ಎಲ್ಲಿ ಫೇಲ್ ಆಯಿತು ಅಂತ ಅಂದರೆ ನೀವೇನು ಅತಿ ಉತ್ಸಾಹದಲ್ಲಿದ್ದೀರ ಅಂತ? ನಮ್ಗೆ ಜನ ಓಟ್ ಹಾಕಿಬಿಡ್ತಾರೆ ಈ ಸಲ, ಮೋದಿ ಅಲೆ ಇಲ್ವೇ ಇಲ್ಲ, ಅದೆಲ್ಲ ಸುಮ್ಮನೆ ಅದು ಪ್ರಚಾರದಲ್ಲಿ ಇದೆ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಮಿಸ್ ಕ್ಯಾಲ್ಕುಲೇಷನ್ ಆಯ್ತು ಅಂತ? ಮಿಸ್ ಕ್ಯಾಲ್ಕುಲೇಷನ್ ಇಲ್ಲ, ನಮಗೆಲ್ಲ ಗೊತ್ತಿತ್ತು ಯಾವಾಗ RSS ಇದ್ರಾಗ ಪಾತ್ರ ವಹಿಸ್ತಾ ಇದೆ ಮತ್ತು RSS ಕೇಡರು ಎಲ್ಲ ಕಡೆನೂ ಕೂಡ ಇದೆ. ಪ್ರಥಮ ಬಾರಿಗೆ RSS ಓಪನ್ ಆಗಿ ಬಹಿರಂಗವಾಗಿ ತಾನೇ ಅಭ್ಯರ್ಥಿಯನ್ನು ಪ್ರಪೋಸ್ ಮಾಡಿ, ತಾನೇ ಪ್ರಚಾರಕ್ಕೆ ನಿಂತು, ತಾನೇ ಎಲ್ಲವನ್ನು ಸರ್ವಸ್ವವನ್ನು ಅಧಿಕಾರವನ್ನು ರಾಜಕೀಯ ಒಂದು ಪೊಲಿಟಿಕಲ್ ಪಾರ್ಟಿಯಾದಂಗೆ ಅವರು ಮಾಡಿದ್ದಾರೆ. ಸೊ ಅಂದರೆ ನಿಮ್ಮ ಪ್ರಕಾರ ಇದು BJP ಗೆಲುವಲ್ಲ, RSS ಗೆಲುವು ಅಂತ ಹೇಳ್ತೀರಾ? BJP ಪೊಲಿಟಿಕಲ್ ಪಾರ್ಟಿ ಇದೆ, ಅದರ ಹಿಂದೆ ಇರ್ತಕ್ಕಂಥದ್ದು RSS ಇದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಕೂಡ ನೀವು ನೋಡ್ತಾನೆ ಇದ್ರಿ, ಪ್ರತಿಯೊಬ್ಬರು ಕೂಡ ಅವ್ರ ಕನ್ಸಲ್ಟೇಷನ್ಗೆ, ಅವ್ರ ಮನೆಗೆ ಎಲ್ಲರೂ ಕೂಡ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಮತ್ತು RSSದವ್ರನ್ನೂ ಕೂಡ ಹೇಳ್ತಾ ಇದ್ದಾರೆ, ನಾವು ಯಾರು ನೋಡಿಕೊಂಡು ಇದನ್ನು ಹೆಜ್ಜೆ ಇಡಬೇಕಾಗ್ತದೆ, ಅದಕ್ಕೆ ಎಲ್ಲರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ಅಂತಕ್ಕಂಥ ಮಾತು ಅಲ್ಲಿಂದೇ ಬರುವಾಗ ನಾವು ಹೇಳಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಆದರೆ ಒಂದೇನೆಂದರೆ ಅಬ್ಬರದ ಒಂದು ಪ್ರಚಾರ ಅದು, ಅದರ ಜೊತೆಯಲ್ಲಿ ಕಾರ್ಪೊರೇಟ್ ಆಫೀಸಸ್ ಕಂಪನಿಗಳನ್ನು ಕೂಡ ಸಾಕಷ್ಟು ಬೆಂಬಲ ಅವರಿಗೆ ನೀಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ಗೂ ಕಾರ್ಪೊರೇಟ್ ಬೆಂಬಲ ಇದೆ, ನಿಮಗೂ ರಣತಂತ್ರ ರೂಪಿಸೋಕ್ಕೆಲ್ಲ ಅವಕಾಶ ಇತ್ತು. ರಾಹುಲ್ ಟೀಮೇ ಇತ್ತು, ರಾಹುಲ್ ಗಾಂಧಿನೇ ಚುನಾವಣಾ ನೇತೃತ್ವ ವಹಿಸಿದ್ರು. ಈಗ ರಾಹುಲ್ ಗಾಂಧಿ ನೈತಿಕ ಹೊಣೆ ಹೊರಬಾರ್ದಾ? ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ನಮಗೆ ಯಾರ ಬೆಂಬಲ ಕೊಡ್ತಕ್ಕಂಥವರು ನಮ್ಮ ಪಾಲಿಸಿ ಪ್ರೋಗ್ರಾಮ್ಗಳು ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಾಗಲಿ ಅಥವಾ ಅಪ್ಪರ್ ಸ್ಟಾಟಾದಲ್ಲಿರ್ತಕ್ಕಂಥ ಸೊಸೈಟಿ ಜನರಿಗೆ ಅನುಕೂಲವಾಗಿರಲಿಲ್ಲ. ಈ ಕಾರ್ಯಕ್ರಮಗಳು ಕೂಡ ನಿಮಗೆ ನೆಗೆಟಿವ್ ಆಗಿ ವೋಟ್ ಬ್ಯಾಂಕ್ ಕನ್ವರ್ಟ್ ಆಯ್ತಾ ಅಂತ? ಇವ್ರಿಗೆ BJP ಲಾಭ ಆಯ್ತಾ? ಇಲ್ಲ, ಅಂದರೆ ಈ ರೀತಿಯಾಗಿ ನಾವು ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮದ ಅಪಪ್ರಚಾರ ಮಾಡಿದ್ರು. ಈಗ ಉದಾಹರಣೆಗಾಗಿ ನರೇಗಾ ಇಂಪ್ಲಿಮೆಂಟ್ ಪ್ರಚಾರ ಮಾಡೋದ್ರಲ್ಲಿ ಫೇಲ್ ಆದ್ರು ಅಂತ ಹೇಳ್ತಾರೆ ಕೆಲವರು. ಕಾಂಗ್ರೆಸ್ನವರೇ ಫೇಲ್ ಆದರು, ಅದನ್ನು ಪ್ರಚಾರ ಮಾಡಲಿಲ್ಲ. ಬರೀ ಮೋದಿ ಸರಿ ಇಲ್ಲ, ಮೋದಿ ಹಂತಕ, ಮೋದಿ ನರಮೇಧ ಮಾಡ್ದ, ಮೋದಿ ಕೊಲೆಗಾರ, ಈ ರೀತಿ ಹೇಳ್ತಾನೆ ಮೋದಿನೇ ನೀವೇ ಹೆಚ್ಚು ಪ್ರಚಾರ ಕೊಟ್ಟರೆ ಕಾಂಗ್ರೆಸ್ನವರೇ. ಇಲ್ಲ, ನೀವು ಸ್ವಲ್ಪ ನೀವು ಕೇಳಿದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಅವಕಾಶ ಬೇಕಲ್ಲ, ಯಾಕಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ಈಗ ಈ ಮನ್ರೇಗಾ ಅಂತ ಪ್ರೋಗ್ರಾಮ್ ಇವಕ್ಕೆಲ್ಲಕ್ಕೂ ಕೂಡ ಓಪನ್ಲಿ ನರೇಂದ್ರ ಮೋದಿ ಅವರೇ ವಿರುದ್ಧ ಮಾಡಿದ್ರು. ಏನಂತ ಹೇಳಿದ್ರು, ಈ ನರೇಗಾಲಿಂದ ಎಲ್ಲ ಕಡೆ ಕರಪ್ಷನ್ನು, ಕಾಂಗ್ರೆಸ್ನವ್ರು ಕರಪ್ಷನ್ ಮಾಡೋಕ್ಕೆ ತಂದಿದ್ದಾರೆ ಅಂತೇಳಿ. ಆದರೆ ಇದು ಇಂಪ್ಲಿಮೆಂಟ್ ಮಾಡೋರು ಯಾರು? ರಾಜ್ಯ ಸರ್ಕಾರ ಮಾಡ್ತದೆ. ಗುಜರಾತ್ನಲ್ಲಿ ಅವ್ರು ಮಾಡ್ತಾರೆ, ಕರ್ನಾಟಕದಲ್ಲಿ
ಇನ್ನೊಬ್ಬರು ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಅಂದರೆ ಎಷ್ಟು ಹಗುರವಾಗಿ ಇಂಥ ವೆಲ್ಫೇರ್ ಸ್ಕೀಮ್ಸನ್ನು ಅವ್ರು ತೆಗೆದುಕೊಂಡಿದ್ದರು ಅಂತಕ್ಕಂಥದ್ದು ಇದರಿಂದ ಆಗ್ತದೆ. ಆದರೆ ಏನೋ ಈಗ ಅಧಿಕಾರಕ್ಕೆ ಅವ್ರು ಬರಬೇಕಾಗಿತ್ತು, ಎಲ್ಲ ತಂತ್ರಗಳನ್ನು ರೂಪಿಸ್ಕೊಂಡು ಅವರು ಯಶಸ್ವಿಯಾಗಿ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ಆದರೆ ಇದರಲ್ಲಿ ದೇಶ ಮತ್ತು ಸಮಾಜದ ಐಕ್ಯತೆಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು. ಯಾಕಂದರೆ ಇದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಿದ್ದು, ಇದರಲ್ಲಿ ಜನ ಈ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಅವರು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಯಾವಾಗಲೂ ಕೂಡ ನಾವು ಪ್ರಚಾರವೂ ಕೂಡ ಪಡ್ಕೊಳ್ಬೇಕು ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ತಿಳಿಸಿ ಹೇಳಬೇಕು. ಬಹುಶಃ ಎಲ್ಲೋ ಒಂದು ಕಡೆ ಎಡವಿದೆ, ಅದನ್ನು ವರ್ಕಿಂಗ್ ಕಮಿಟಿದಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಇದರ ಸಾಧಕ ಬಾಧಕಗಳನ್ನು ನೋಡಿ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅದನ್ನು ಕೂಡ ನೋಡ್ತಾರೆ. ಖಂಡಿತ ಖರ್ಗೆ ಅವರೇ, ತಾವು ಅತ್ಯಂತ ಅನುಭವಿ ಸಂಸದೀಯ ಪಟುವಾಗಿ ಇವತ್ತಿನ ಸಭೆಯಲ್ಲಿ ನಿಮ್ಮದೇ ಆದಂಥ ಕೆಲವು ಸಲಹೆಗಳನ್ನು ಕೊಡಬೇಕಾಗತ್ತೆ. ನೀವು ಅದನ್ನು ಅಧಿಕೃತವಾಗಿ ಹೇಳದೇ ಇರ್ಬೋದು. ಕಮಲ್ನಾಥ್ ಅಂತ ಹಿರಿಯ ನಾಯಕರು ಹೇಳಿದ್ದಾರೆ, ಎಲ್ಲೋ ಒಂದು ಕಡೆ ಸಂಘಟನೆಯ ಒಂದು ಟಾಪ್ ಟು ಬಾಟಮ್ ಚೇಂಜ್ ಆಗಬೇಕು, ಒಂದು ಪ್ರಾದೇಶಿಕವಾದ ನಾಯಕತ್ವ ಬೆಳೆಸಬೇಕು, ಇದು ಪ್ಯಾಟ್ರನೈಸ್ ಸಿಸ್ಟಮ್ ಹೋಗಬೇಕು, ಇಂಟರ್ನಲ್ ಡೆಮಾಕ್ರಸಿ ಬರಬೇಕು ಅನ್ನುವಂಥ ಒಂದು ಕೂಗು ಬರ್ತಾ ಇದೆ. ಹಾಗಾದರೆ ಸಂಘಟನೆಯ ಒಟ್ಟು ಮನೋಧರ್ಮ ಅಂದರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತಾ ಅಂತ? ನೋಡಿ, ಈ ಸಂಘಟನೆಗಳು ಯಾವಾಗಲೂ ಕೂಡ ನಿಮ್ಗೆ ಗೊತ್ತಿದೆ, ಮೆಂಬರ್ಶಿಪ್ ಮಾಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ಆರಿಸ್ತಾರೆ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ಆರಿಸ್ತಾರೆ, KPCC ಮೆಂಬರ್ಸ್ಗೆ ಆರಿಸ್ತಾರೆ, EICC ಮೆಂಬರ್ಸ್ಗೆ ಆರಿಸ್ತಾರೆ. ಆಮೇಲೆ ಪ್ರೈಮರಿ ಅಂತ ಮಾಡಿ ಮೊನ್ನೆ ಕ್ಯಾಂಡಿಡೇಟ್ಗಳಿಗೆ ಜನರಿಂದನೇ ಆಯ್ಕೆ ಆದಂಥ ಕ್ಯಾಂಡಿಡೇಟ್ಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ.